ವಿಷಯ ಅಪ್ಪ. ಎರಡಕ್ಷರಗಳ ಈ ಪದ ಸ್ವಲ್ಪ ಭಾರ. ಒಂದರ್ಥದಲ್ಲಿ ಅಮ್ಮ ಮಕ್ಕಳನ್ನು ಭದ್ರವಾಗಿ ಕಾಯುವ ಕೋಟೆ ಅಂತಾನೆ ಅರ್ಥ. ತಮ್ಮ ತಂದೆನ ಎಲ್ಲರೂ ಒಂದೊಂದು ಹೆಸರಲ್ಲಿ ಕರೀತಾರೆ. ಕೆಲವರು ಸಹಜವಾಗಿ ಅಪ್ಪ ಅಂತಲೂ, ಕೆಲವರು ಪಪ್ಪ, ಡ್ಯಾಡಿ, ಹೀಗೆ ಹಲವಾರು ರೀತಿಲಿ. ಅಪ್ಪ ಅನ್ನೋ ಸಂಬಂಧ ಇದೆಯಲ್ಲ, ಅದು ಕೂಡ ಅಮ್ಮನಂತೆಯೇ ಬಿಡಿಸಲಾಗದ ಬಂಧ. ಆದರೆ ಅಮ್ಮನ ಜೊತೆಗಿನ ಅಟ್ಯಾಚ್ಮೆಂಟ್, ಸೆಂಟಿಮೆಂಟ್ಗಳು ಅಪ್ಪನ ಜೊತೆಗೆ ಕಡಿಮೆನೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರಬಹುದು. ಸದಾ ತನ್ನ ಕುಟುಂಬನ ಸಲಹಬೇಕು, ತನ್ನ ಮಕ್ಕಳನ್ನು ತನಗಿಂತ ಉತ್ತಮ ಸ್ಥಿತಿಯಲ್ಲಿ ಕಾಣಬೇಕು ಅನ್ನೋ ಹಂಬಲ, ತಾನು ಪಡೋ ಕಷ್ಟಗಳು ತನ್ನ ಮಕ್ಕಳಿಗೆ ಬಾರದಿರಲಿ ಅನ್ನೋ ರೀತಿ. ಅಪ್ಪ ಸದಾ ಮುಳ್ಳಿನ ಕಿರೀಟವನ್ನು ತನ್ನ ತಲೆಯ ಮೇಲಿಟ್ಕೊಂಡು ತಿರುಗಾಡ್ತಾನೆ ಇರ್ತಾನೆ. ಅಮ್ಮ ಅಂದರೆ ನಮ್ಮ ಫ್ರೆಂಡ್, ನಮ್ಮ ವೆಲ್ ವಿಷರ್ ಮತ್ತೆ ಎಲ್ಲ. ಆದರೆ ಅಪ್ಪನ ಮಾತ್ರ ನಾವು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ನಾವು ಅಪ್ಪನ ಬಗ್ಗೆ ಯೋಚನೆ ಕೂಡ ಮಾಡೋದು ಕಡಿಮೆನೆ. ಆದರೆ ನಮಗೆ ಏನು ಬೇಕೋ ಅದನ್ನು ಪಡೆದುಕೊಳ್ಳೋಕೆ ನಮಗೆ ಅಪ್ಪನೇ ಬೇಕು. ಆದರೆ ಅಪ್ಪ ತನ್ನ ವರಮಾನ, ತನ್ನ ಖರ್ಚು ಇತ್ಯಾದಿಗಳಿಂದ ಕಂಗೆಟ್ಟಿದ್ದರೂ ತನ್ನ ಮಕ್ಕಳು ಕೇಳಿದ್ದು ಕೇಳದೇ ಇರೋದನ್ನು ಸಾಲ ಮಾಡಿದ್ರೂ ಸರಿನೇ ಕೊಡಿಸೋಕೆ ಅಂತಾನೆ ರೆಡಿಯಾಗಿ ನಿಂತಿರ್ತಾರೆ. ಜೀವನದಲ್ಲಿ ಒಂದು ಸಾರಿನೂ ತಮ್ಮ ಬರ್ತ್ಡೇನ ಮಾಡ್ಕೊಳ್ಳೋದ ಅಪ್ಪ ತನ್ನ ಮಕ್ಕಳ ಬರ್ತ್ಡೇನ ಸಾಕಷ್ಟು ಅದ್ಧೂರಿಯಾಗಿ ಆಚರಿಸೋಕೆ ಪ್ರಯತ್ನಿಸುತ್ತಿರುತ್ತಾನೆ. ಯಾವುದೋ ದೊಡ್ಡ ಹಬ್ಬ ಆಚರಿಸೋ ರೀತಿಲಿ ತನ್ನ ಫ್ರೆಂಡ್ಸ್ನ, ನೆಂಟರನ್ನ ಕರೆದು ಸೆಲೆಬ್ರೇಟ್ ಮಾಡ್ತಾನೆ. ಆದರೆ ನಾವು ಅವ್ರು ಹಾಕ್ಕೊಳ್ಳೋ ಬಟ್ಟೆ, ಚಪ್ಪಲಿ ಕಡೆ ಗಮನನೇ ಹರಿಸೋಲ್ಲ. ಅಪ್ಪನ ಬನಿಯನ್ನಲ್ಲಿ ಜೇನುಗೂಡಿನಂಥ ತೂತುಗಳು ವಾರ ವಾರಕ್ಕೂ ಹೆಚ್ಚಾಗ್ತಾ ಹೋದರೂ ನಾವು ಗಮನಿಸೋದೇ ಇಲ್ಲ. ನಿಜಕ್ಕೂ ನಾವೆಷ್ಟು ಕ್ರೂರಿಗಳಲ್ವಾ? ನಮಗಾಗಿ ತನ್ನ ಹೃದಯದಲ್ಲೇ ಅಪಾರ ಆಸೆ, ಆಕಾಂಕ್ಷೆಗಳ ಬೆಟ್ಟವನ್ನು ಇಟ್ಕೊಂಡು ತನ್ನ ನೋವು, ಸಂಕಟಗಳನ್ನು ತನ್ನ ಮಕ್ಕಳ ಮುಂದೆ ಹೇಳಿಕೊಂಡ್ರೆ ಎಲ್ಲಿ ತನ್ನ ಮಕ್ಕಳು ಗಾಬರಿಯಾಗ್ಬಿಡ್ತಾರೋ ಅನ್ನೋ ದುಗೂಢತೆಯಿಂದಲೇ ಎಲ್ಲ ನೋವುಗಳನ್ನು ತನ್ನ ಎದೆಯಲ್ಲಿ ಬಚ್ಚಿಟ್ಕೊಂಡು ಮೇಲೆ ದೊಡ್ಡ ದನಿಯಲ್ಲಿ ಮಾತಾಡ್ತಾರೆ, ನಗ್ತಾರೆ. ಆದರೆ ಅವರ ನೋವಿನ ಆಳ ತಿಳಿಯೋದೇ ಇಲ್ಲ. ನಮಗೆ ಅಮ್ಮ ಬಂದು ತುತ್ತು ತಿನ್ನಿಸ್ತಾಳೆ ನಿಜ, ಆದರೆ ಆ ಅನ್ನದ ತುತ್ತು ಬರೋದು ಅಪ್ಪನ ದುಡಿಮೆಯಿಂದಲೇ ಅಲ್ವಾ? ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಹೋಗೋದೇ ಇಲ್ಲ. ಆತ್ಮೇರೆ, ಇನ್ನೂ ಕಾಲ ಮಿಂಚಿಲ್ಲ. ನಿನ್ನೆಯ ತಪ್ಪನ್ನು ಇವತ್ತು ನಾಳೆನೂ ಮುಂದುವರಿಸೋದು ಬೇಡ. ಅಪ್ಪನ ಜೊತೆ ನಮ್ಮ ಕಷ್ಟ ಸುಖ ಹಂಚಿಕೊಳ್ಳೋಣ. ಅವರ ಕಹಿ ಸಿಹಿಗಳ ಬಗ್ಗೆ ನಾವು ತಿಳಿಯೋಣ. ಪಿತೃದೇವೋ ಭವ ಅಂತ ಹಿರಿಯರೇ ಹೇಳಿದ್ದಾರೆ. ತಂದೆನ ದೇವರು ಮಾಡಲು ಆಗದೆ ಹೋದರೂ ದೇವರನ್ನ ತಂದೆಯಲ್ಲಿ ನೋಡೋಣ. ಏನಂತೀರಾ?